ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಭಾನುವಾರದ ಫಾರ್ಮಿಂಗ್ ನ್ಯೂಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ ಇವತ್ತು ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ಸಾಕಷ್ಟು ಜನ ಪಾಲ್ಗೊಂಡಿರ್ತಕ್ಕಂಥದ್ದು ತಮಗೆ ಗೊತ್ತಿರತಕ್ಕಂಥ ವಿಚಾರ. ಸೊ ಸ್ನೇಹಿತರೆ, ಇವತ್ತು ನಾನು ಒಂದು ಹೊಸ ಕೃಷಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೊಸ ಕೃಷಿ ಅನ್ನೋದಕ್ಕಿಂತ ಈ ಒಂದು ಬ್ಯಾಲೆನ್ಸಿಂಗ್ ಆಗಿ ನಾವು ಯಾವಾಗ ಕೃಷಿಯನ್ನು ಮಾಡ್ತಾ ಬರ್ತೀವೋ, ಒಂದು ಆರ್ಥಿಕವಾಗಿ ನಮ್ಮ ಒಂದು ಸ್ಥಿತಿಗತಿಗಳನ್ನು ಏನು ಫೈನಾನ್ಷಿಯಲಿ ಒಂದು ಸ್ಥಿತಿಗತಿಗಳನ್ನು ಸುಧಾರಿಸ್ಕೊಳ್ಬೇಕಾದ್ರೆ ನಾವೊಂದಷ್ಟು ಪ್ಲಾನಿಂಗ್ಸ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಯಾವ ಥರ ಪ್ಲಾನಿಂಗ್ಸ್ ಮಾಡಬೇಕಾಗುತ್ತೆ? ನೀವು ಯಾವುದೇ ಒಂದು ಕೃಷಿ ಮಾಡಿ ಒಂದು ಕೃಷಿಯನ್ನು ನಂಬಿಕೊಂಡು ಯಾವುದೇ ಕಾರಣಕ್ಕೂ ಲೈಫಲ್ಲಿ ಸಕ್ಸಸ್ ಆಗೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ಮಿಶ್ರ ಕೃಷಿ ಅಂತ ಬಂದಾಗ ಏನೆಲ್ಲ ಮಾಡಬಹುದು ಮಿಶ್ರ ಕೃಷಿಯಲ್ಲಿ, ಅಥವಾ ಕೃಷಿಯ ಜೊತೆಗೆ ಕೃಷಿಯೇತರ ಚಟುವಟಿಕೆಗಳನ್ನು ನಾವು ಯಾವ ಥರ ಒಂದು ಹಮ್ಮಿಕೊಳ್ಬೇಕಾಗುತ್ತೆ, ಕೃಷಿಯೇತರ ಚಟುವಟಿಕೆಗಳನ್ನ ಯಾವ ಥರ ಮಾಡಬೇಕು ಅನ್ನೋದು ಕಂಪ್ಲೀಟ್ ಮಾಹಿತಿಯನ್ನು, ನನಗೆ ಗೊತ್ತಿರ್ತಕ್ಕಂಥ ಒಂದಷ್ಟು ಮಾಹಿತಿ, ತಿಳ್ಕೊಂಡಿರ್ತಕ್ಕಂಥ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದು ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ಗೌರೀಶ್ ಗೌಡ ಫಾರ್ಮಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ರೈತ ಬಂದವರೇ, ನನಗೆ ಗೊತ್ತಿರತಕ್ಕಂಥ ಪ್ರಕಾರ ನಾವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀವಿ ಆ ಒಂದು ಕೃಷಿಗೆ ಬೇಕಾಗಿರ್ತಕ್ಕಂಥ ಖರ್ಚು ಏನು ಬರುತ್ತೋ ಆ ಒಂದಷ್ಟು ಖರ್ಚನ್ನು ನಾವು ನಮ್ಮ ಸ್ವಂತ ದುಡ್ಡು ಖರ್ಚು ಮಾಡೋದಕ್ಕಿಂತ ಆ ಖರ್ಚಿಗೆ ಎಷ್ಟು ಅಮೌಂಟ್ ಆಗುತ್ತೋ ಅಷ್ಟನ್ನು ನಾವು ಇನ್ನು ಬೇರೆ ಬೆಳೆಯಲ್ಲಿ, ಅಂದರೆ ನಾವೀಗ ಯಾವುದೋ ಒಂದು ಕೃಷಿ ಮಾಡಬೇಕು ಅಂತ ಇರ್ತೀವಿ. ಫಾರ್ ಎಕ್ಸಾಂಪಲ್, ಆ ಒಂದು ಕೃಷಿಗೆ ಒಂದು 10,000 ಬಂಡವಾಳ ಬೇಕಾಗುತ್ತೆ. ಸೊ 10,000 ನಾವು ಸ್ವಂತ ದುಡ್ಡಿಂದ ನಾವು ತೊಗೋಬಾರ್ದು. 10,000 ನಾವು ಯಾವ ರೀತಿ ತೊಗೋಬೇಕು? 10,000 ತೊಗೋಬೇಕಾದ್ರೆ ಇನ್ನೊಂದು ಸಣ್ಣದಾಗಿ ಯಾವುದು ಸಾಧ್ಯವಾಗುತ್ತೋ ಆ ಒಂದು ಕೃಷಿಯನ್ನು ಮಾಡೋದ್ರ ಮುಖಾಂತರ ಅಲ್ಲಿ ಬಂದಿರತಕ್ಕಂಥ ಬಂಡವಾಳವನ್ನು ಇದು ಮುಖ್ಯ ಬೆಳೆಗೆ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನಾವು ಸಾಲಕ್ಕೆ ಜಾಸ್ತಿ ಯಾವಾಗ ಸಿಲುಕ್ತೀವಿ ಅಂದರೆ, ಏಕಾಏಕಿ ಒಂದೇ ಸಲ ಒಂದಷ್ಟು ಇನ್ವೆಸ್ಟ್ಮೆಂಟ್ನ ಮಾಡಿ ಒಂದೇ ಸಲ ನಾವು ಒಂದಷ್ಟು ಕ್ರಾಪ್ನ ಬೆಳಿಬೇಕು ಅಂತ ಹೋಗ್ತೀವಿ, ಅಲ್ಲಿ ಬಂಡವಾಳದ ಕೊರತೆ ಇರುತ್ತೆ. ಸೊ ಸಾಕಷ್ಟು ಜನರಿಗೆ ಬ್ಯಾಂಕ್ಗಳಿಂದ ಅಥವಾ ಸಾಕಷ್ಟು ಜನರಿಗೆ ಒಂದು ಬಡ್ಡಿ ಸಾಲಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ತಮಗೆ ಗೊತ್ತಿರತಕ್ಕಂಥ ವಿಚಾರ. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ಮಾಡೋದ್ರಿಂದ ನಾನು ಈಗೇನು ಹೇಳಿದೆ, ನೀವು ಯಾವುದೋ ಒಂದು ಮುಖ್ಯವಾಗಿ ಬೆಳೆ ಇಡಬೇಕಂತಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೋರ್ಸು, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸು ಎಲ್ಲವನ್ನು ಪರ್ಚೇಸ್ ಮಾಡೋದಕ್ಕೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ, ಎಷ್ಟು ಅಮೌಂಟ್ ಬೇಕಾಗುತ್ತೆ, ಒಂದು ಟ್ಯಾಲಿ ಇರುತ್ತೆ. ಸೊ ಅಷ್ಟು ಅಮೌಂಟ್ನ ನಾವು ಬೇರೆ ಬೆಳೆ ಮುಖಾಂತರ, ಫಾರ್ ಎಕ್ಸಾಂಪಲ್ ಈಗ ನಾನು ರೇಷ್ಮೆ ಕೃಷಿ ಮಾಡಬೇಕು ಅಥವಾ ಇನ್ಯಾವುದೋ ಕೃಷಿ ಮಾಡಬೇಕು ಅಂತ ಅಂದ್ಕೊಳ್ಳಿ. ರೇಷ್ಮೆ ಕೃಷಿ ಮಾಡಬೇಕಾದ್ರೆ ನನಗೀಗ 1,00,000 ರೂಪಾಯಿ ಅಮೌಂಟ್ ಬೇಕಾಗಿರ್ತಕ್ಕಂಥ. ಸೊ 1,00,000 ನಾನು ಬ್ಯಾಂಕಿಂದ ಸಾಲ ತರಬೇಕಾ? ಅವಶ್ಯಕತೆ ಇಲ್ಲ. ನಾವು ರೇಷ್ಮೆ ಕೃಷಿ ಮಾಡಬೇಕಾದ್ರೆ ಸಹಾಯಧನ ಸೌಲಭ್ಯಗಳಿದ್ದಾವೆ. ಸೊ ಅದರ ಹೊರತಾಗಿ ನಮ್ಗೆ ಎಷ್ಟು ಬೇಕಾಗುತ್ತೆ ಅಂತಂದ್ರೆ ನಿಮಗೆ 60,000 to 70,000 ರೂಪೀಸ್ ಅಲ್ಲಿ ಸೇವ್ ಆಗುತ್ತೆ. ಯಾಕಂದರೆ ಸರ್ಕಾರದಿಂದ ಸಬ್ಸಿಡಿ ಇರೋದ್ರಿಂದ ನಿಮ್ಗೆ ಇನ್ನು ರಿಮೈನಿಂಗ್ ಬೇಕಾಗಿರ್ತಕ್ಕಂಥದ್ದು ಕೇವಲ 30,000 ರೂಪಾಯಿ. 30,000 ರೂಪಾಯಿ ನಾವು ಯಾವ ರೀತಿ ತೊಗೋಬೋದು? ಕೊತ್ತಂಬರಿಯನ್ನು ಮಾಡ್ಬೋದು, ಸೊಪ್ಪಿನ ಕೃಷಿ ಮಾಡ್ಬೋದು, ಮೆಂತ್ಯ ಕೃಷಿ ಮಾಡ್ಬೋದು. ಸೊ ಈ ರೀತಿ, ಫಾರ್ ಎಕ್ಸಾಂಪಲ್, ಇದು ಜಸ್ಟ್ ಒಂದು ಉದಾಹರಣೆ ಅಷ್ಟೇ. ನೀವು ಇದೇ ಮಾಡಬೇಕಂತದ್ದೇನಿಲ್ಲ. ಅಥವಾ ಆಡು ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ನಿಮ್ಮ ಮನೆ ಹತ್ರ ಎಷ್ಟು ಸಾಧ್ಯ ಇರುತ್ತೋ ಅಷ್ಟರಲ್ಲೇ ನೀವು ಮಾಡಬಹುದು. ಯಾಕೆಂದರೆ ಮನುಷ್ಯ ತಲೆ ಉಪಯೋಗಿಸಿದ್ರೆ ಎಲ್ಲಿಗೆ ಬೇಕಾದರೂ ತಲೆ ಉಪಯೋಗಿಸ್ಬೋದು, ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಎಂತೆಂಥ ಎಕ್ಸ್ಪರ್ಟ್ಗಳು, ಎಂತೆಂಥ ಟೆಕ್ನಾಲಜೀಸು ನಮ್ಮ ರೈತರಿದ್ದಾರೆ ಅಂದರೆ, ಬಟ್ ಅವ್ರಿಗೆ ಎಲ್ಲೋ ಒಂದು ಕಡೆ ಮಾಡೋದಕ್ಕೆ ಒಂದು ಇಚ್ಛೆ ಇಲ್ಲ. ಸೊ ಕೆಲವು ಕಡೆ ಮಾಡೋದಕ್ಕೆ ಇಚ್ಛೆ ಇದ್ರೂ ಅವ್ರಿಗೆ ಜನ ಏನು ಅನ್ಕೋತಾರೆ. ಸೊ ಫಸ್ಟ್ ಆ ಮೈಂಡ್ ಸೆಟ್ಟನ್ನು ಬಿಟ್ಬಿಡಬೇಕು. ಯಾರೋ ಏನು ಅನ್ಕೋತಾರೆ ಅಂತ. ನಾವು ಏನಾದರೂ ಮಾಡಿದ್ರೆ 1,000 ಜನ 1,000 ಥರ ಮಾತಾಡ್ತಾರೆ, ಕಮೆಂಟ್ ಮಾಡೋದು ಇದ್ದೇ ಇರುತ್ತೆ. ಅದು ಬ್ಯಾಡ್ ಆಗಲಿ, ಗುಡ್ ಆಗಲಿ, ನೆಗೆಟಿವ್ ಆಗಲಿ, ಪಾಸಿಟಿವ್ ಆಗಲಿ, ಬಟ್ ತಲೆ ಕೆಡಿಸ್ಕೋಬಾರ್ದು. ನಾನು ಹೇಳೋದಷ್ಟೇ, ನೀವು ಮಾಡಿ, ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಿ, ಏನೇ ಒಂದು ತಲೆ ಉಪಯೋಗಿಸಿ. ಸೊ ನಾನು ಅದಕ್ಕೆ ನಿಮಗೆ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಪವರ್ ಟಿಲ್ಲರನ್ನು ರೋಟ್ರಿವೇಟ್ರಿ ಮಾಡಬೇಕಾದ್ರೆ ಅದು ನಾವು ನಿಂತ್ಕೊಂಡು ರೋಟ್ರಿವೇಟ್ರನ್ನ ಹೋಗ್ತಾ ಇದ್ವಿ. ಸೊ ಅಥವಾ ತೋಟದ ಹತ್ರ ಹೋಗ್ಬೇಕಾದ್ರೂ ಸಹ ನಾವು ನಡ್ಕೊಂಡು ಹೋಗ್ತಾ ಇದ್ವಿ, ಏನು ಪವರ್ ಟಿಲ್ಲರನ್ನು ತೆಗೆದುಕೊಂಡು. ಈಗ ಒಂಚೂರು ತಲೆ ಉಪಯೋಗಿಸಿದ್ದಕ್ಕೆ ಅಲ್ಲಿ ಒಂದು ಸೀಟನ್ನು ಯಾವ ಥರ ನಾವು ಫಿಕ್ಸ್ ಮಾಡ್ಬೋದು ಅನ್ನೋದು ಒಂಚೂರು ತಲೆ ಹುಳ ಬಿಟ್ಕೊಂಡು ನೋಡಿದ್ರೆ ಅಲ್ಲಿ ಸೀಟ ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿತ್ತು. ಸೊ ಆ ಒಂದು ಕಾರಣದಿಂದ ಸೀಟ್ ಫಿಕ್ಸ್ ಮಾಡಿ ಆ ಒಂದು ವೀಡಿಯೋನೂ ಸಹ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದು, ಬೇಕಾದರೆ ಒಂದು ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಆ ಥರ ನಿಮ್ಗೆ ಏನು ಬೇಕೋ ಆ ಸೀಟ್ ಅಂದರೆ ಎಷ್ಟು, 8,000 ರೂಪಾಯಿ ನಾವು ಬಂಡವಾಳ ಹಾಕಬೇಕಾಯಿತು. ನಾನು ಉಪಯೋಗಿಸಿದ್ದೆಷ್ಟು, ಜಸ್ಟ್ ಒಂದು ಮನೆಯಲ್ಲಿ ಇರತಕ್ಕಂಥ ಎಕ್ವಿಪ್ಮೆಂಟ್ಸ್ನ ಉಪಯೋಗಿಸ್ಕೊಂಡು ಒಂದು 100ರಿಂದ 200 ರೂಪಾಯಿ ಖರ್ಚಾಯಿತು ಅಷ್ಟೇ. ಸೊ ಆ ಒಂದು ಕಾರಣದಿಂದ ಮೇಯ್ನು ನಿಮಗೆ ಮುಖ್ಯ ಬೆಳೆಗೆ ಏನು ಬೇಕೋ, ಎಷ್ಟು ಖರ್ಚಾಗುತ್ತೆ, ನಾನು ಆಗಲೇ ಹೇಳಿದಾಗೆ ಅಷ್ಟು ಖರ್ಚನ್ನು, ಅಷ್ಟು ಬಂಡವಾಳವನ್ನು ಬೇಡ, ಅಟ್ಲೀಸ್ಟ್ ಒಂದು 100% ಅಲ್ಲಿ ಒಂದು 80% ಆದರೂ ನಾವು ಬೇರೆ ಕ್ರಾಪಿಂದ ತೊಗೊಬರಬೇಕು. ಆ ಒಂದು ಬಂಡವಾಳನ ಇದ್ರ ಮೇಲೆ ಹಾಕಬೇಕಾಗುತ್ತೆ. ಸೊ ಮುಖ್ಯ ಬಂಡವಾಳ ಅಂತ ಬಂದಾಗ ಕೆಲವರು ಸಾಲ ಸೋಲ ಮಾಡಿ ಏನೇನೋ ಮಾಡ್ತಾರೆ ಪಾಪ. ಯಾಕಂದರೆ ರೈತರು ಇವತ್ತು ಎಷ್ಟು ಮಟ್ಟಿಗೆ ಇದ್ದಾರೆ ಅಂದರೆ, ಕೆಲವೊಂದು ಸಲ ಔಷಧಿ ಹೊಡೆಯೋದಕ್ಕೂ ಸಹ ಕಾಸಿರೋದಿಲ್ಲ, ಅಂಥ ಒಂದು ಪರಿಸ್ಥಿತಿಗೆ ಬಂದುಬಿಡುತ್ತೆ ರೈತರ ಜೀವನ. ಸೊ ಆ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಿಮಗೆ ಎಷ್ಟು ಸಾಧ್ಯ ಇರುತ್ತೋ, ಎಷ್ಟು ಅವೈಲಬಿಲಿಟಿ ಇರುತ್ತೋ. ನಿಮಗೆ ಲ್ಯಾಂಡ್ ಇರೋದಿಲ್ಲ, ಹೆಚ್ಚುವರಿ ಲ್ಯಾಂಡ್ ಇರೋದಿಲ್ಲ. ಸೊ
ಮನೆಗೆ ಆಗ್ತಕ್ಕಂಥ ತರಕಾರಿ ನೀವು ಎಷ್ಟು ಬೆಳಿತೀರಾ ಅದರಲ್ಲೇ ನೀವು ಮಾರ್ಕೆಟಿಂಗ್ ಮಾಡಿ ಬೇಕಾದರೆ 500 600 100 ರೂಪೀಸ್ನಿಂದ ನೀವು 1000ವರೆಗೂ ನೀವು ಏನು ಅರ್ನ್ ಮಾಡ್ತೀರಾ, ಏನು ಸೊಪ್ಪಿನ ಕೃಷಿ ಇರ್ಬೋದು ಅಥವಾ ಕೊತ್ತಂಬರಿ ಕೃಷಿ ಈ ಥರ ನೀವೇ ಸ್ವತಃ ಕಿತ್ತು ಮಾರಾಟ ಮಾಡ್ಕೊಬರ್ತೀರಾ. ಸೊ ಆ ಒಂದು ಅಮೌಂಟಿಂದ ನಿಮಗೆ 1000 ರೂಪಾಯಿ ಅಂದರೆ ಏನಿಲ್ಲ ಅಂದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಸಲ ಔಷಧಿ ಹೊಡಿಬೇಕಾದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ಕೆಲವು ಬೆಳೆಗಳಿಗೆ 1000 2000 10,000 ರೂಪಾಯಿವರೆಗೂ ಔಷಧಿ ಖರ್ಚಾಗುತ್ತೆ. ಬಟ್ ನಾನು ನಿಮಗೆ ಕಡಿಮೆ ಬಜೆಟಲ್ಲಿ ಇರ್ತಕ್ಕಂಥದ್ದನ್ನ ಕ್ರಾಪ್ನ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಆ ಒಂದು ಕಾರಣದಿಂದ ಕಡಿಮೆ ಬಜೆಟಲ್ಲಿ ನಾವು ಯಾವ ರೀತಿ ಮಾಡ್ಕೊಳ್ಬೋದು, ಸೊ ಅದನ್ನು ಬಂಡವಾಳವನ್ನು ನಾವು ಯಾವ ರೀತಿ ಎತ್ಕೊಳ್ಬೇಕು ಅನ್ನೋದನ್ನ ಫಸ್ಟು ರೈತ ತಲೆ ಉಪಯೋಗಿಸ್ಬೇಕಾಗುತ್ತೆ. ಪ್ರತಿಯೊಂದಕ್ಕೂ ಬಂಡವಾಳ ಆಗ್ತಾ ಹೋಗಿದ್ರೆ ಅವನ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಸುಧಾರಣೆ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನೀವೇನು ಮಾಡ್ತಾ ಇದ್ದೀರಾ ಕಾನ್ಸಂಟ್ರೇಷನ್ ಮಾಡಿ, 100% ಕಾನ್ಸಂಟ್ರೇಷನ್ ಮಾಡಿ, ತಲೆ ಉಪಯೋಗಿಸಿ, ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ. ಈ ಪ್ರಪಂಚದಲ್ಲಿ ರೈತನಿಗಿಂತ ಒಂದು ಎಕ್ಸ್ಪರ್ಟು, ರೈತನಿಗಿಂತ ಒಂದು ವಿಜ್ಞಾನಿ ಸೈಂಟಿಸ್ಟ್ ಯಾರೂ ಇಲ್ಲ ನನ್ನ ಪ್ರಕಾರ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಅವನ ಒಂದು ಅನುಭವನೇ ಅವನನ್ನು ಒಂದು ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೊರಟೋಗುತ್ತೆ. ಸೊ ಅಷ್ಟು ಅನುಭವ ಇರುತ್ತೆ, ಆದರೂ ಎಲ್ಲೋ ಒಂದು ಕಡೆ ಮಾಡೋದಕ್ಕೆ ಮನಸ್ಸಿರೋದಿಲ್ಲ. ಲಾಸ್ಟು ಕೆಲವೊಂದು ವೀಡಿಯೋಸನ್ನು ನೀವು ಅಬ್ಸರ್ವ್ ಮಾಡಿ ನೋಡಿ, ರೇಷ್ಮೆ ಮನೆಯಲ್ಲಿ ಊಜಿಯನ್ನು ಯಾವ ಥರ ನಿರ್ವಹಣೆ ಮಾಡ್ತಾಯಿದ್ವಿ, ಹಿಂದೆ ಹೇಗೆ ಮಾಡ್ತಾಯಿದ್ವಿ, ಈಗ ಯಾವ ಥರ ಇದೆ. ಸೊ ನಾನು ಕೆಲವೊಂದು ಉದಾಹರಣೆಗಳ ಮುಖಾಂತರ ಪ್ರಾಕ್ಟಿಕಲಾಗಿ ಪ್ರಯೋಗ ಮಾಡಿ ನಾನು ಸಕ್ಸಸ್ ಆದಮೇಲೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿರೋದು. ಬಟ್ ಒಂದು ಸ್ಯಾಡ್ ರಿಯಾಲಿಟಿ ಏನಂದರೆ ಅದಕ್ಕೆ ತುಂಬ ವ್ಯೂಸ್ ಕಡಿಮೆ ಬಂದಿದೆ, ಸಪೋರ್ಟ್ ತುಂಬ ಕಡಿಮೆ ಇದೆ. ಬಟ್ ಬೇಜಾರಿಲ್ಲ, ಉಪಯುಕ್ತ ಅಂತ ನನಗನ್ನಿಸ್ತು. ಸೊ ಆ ಒಂದು ಕಾರಣದಿಂದ ನಾನು ಒಂದು 4 ಜನಕ್ಕೆ ತಿಳಿಸ್ಕೊಡ್ಬೇಕಂತ ವೀಡಿಯೋ ಮಾಡಿದ್ದು. ಸೊ ಆ ರೀತಿ ನೀವು ಇದೇ ಥರ ಮಾಡಬೇಕನ್ನೋದು ಏನಿಲ್ಲ, ಯಾವ ರೀತಿ ಬೇಕಾದರೂ ಮಾಡ್ಬೋದು. ಟೆಕ್ನಾಲಜಿ ಎಲ್ಲ ನಿಮ್ಮ ಕೈಯಲ್ಲಿದೆ, ನೀವು ಉಪಯೋಗಿಸ್ಕೊಂಡಂಗೆಲ್ಲ ಕೃಷಿಯನ್ನು ಮಾಡ್ಬೋದು, ಉಪಯೋಗಿಸ್ಕೊಂಡಂತೆಲ್ಲ ಕೃಷಿಯನ್ನು ಮಾಡ್ಬೋದು. ಆರ್ಥಿಕವಾಗಿ ಒಂದು ಫೈನಾನ್ಷಿಯಲ್ ಸೆಟಲ್ಮೆಂಟನ್ನು ನೀವು ಮಾಡ್ಕೊಳ್ಬೋದು. ಕೃಷಿಯಲ್ಲಿ ಹೊಸ ಟೆಕ್ನಾಲಜೀಸ್ ಬಂದಿದ್ದಾವೆ. ಸೊ ಪ್ರತಿಯೊಬ್ಬರ ಕೈಯಲ್ಲೂ ಇವತ್ತು ಸ್ಮಾರ್ಟ್ಫೋನ್ ಇರ್ತವೆ. ಅಗ್ರಿಕಲ್ಚರ್ನ ಯಾವ ಥರ ಮಾಡ್ತಾ ಇರೋದು, ನಾವು ಹಿಂದೆ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸಾಂಪ್ರದಾಯಿಕ ಕೃಷಿಯನ್ನು ನಾವು ಮಾಡಬೇಕು. ಏನು ಆರ್ಗ್ಯಾನಿಕ್ ಪದ್ಧತಿಗಳು ಏನು ಮಾಡ್ತಾಯಿದ್ವು, ಸೊ ಕೊಟ್ಟಿಗೆ ಗೊಬ್ಬರಗಳಿರ್ಬೋದು, ದನದ ಗೊಬ್ಬರ, ಏನು ಹಸಿರೆಲೆ ಗೊಬ್ಬರಗಳನ್ನು ಯಾವ ಥರ ಕೊಡ್ತಾರೆ, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಒಂದಷ್ಟು ಟೆಕ್ನಾಲಜಿನೂ ಸಹ ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಟೆಕ್ನಾಲಜಿ ಕೃಷಿಯಲ್ಲಿ ಒಂದು ಕ್ರಾಂತಿಯನ್ನು ಸೃಷ್ಟಿ ಮಾಡುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಸ್ನೇಹಿತರೆ, ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ದಿನದಿಂದ ನೀವು ನೋಡ್ತಾ ಇರ್ಬೋದು, ಒಂದಷ್ಟು ಬದಲಾವಣೆಗಳಾಗ್ತಾ ಇದ್ದಾವೆ, ಏನೆಲ್ಲ ಒಂದು ಅಪ್ಗ್ರೇಡ್ ಆಗ್ತಾ ಇದೆ ಒಂದು ಚಾನಲ್ಗೆ ಸಂಬಂಧಪಟ್ಟಂತೆ ಅನ್ನೋದು ತಮಗೆ ಗೊತ್ತಿರತಕ್ಕಂಥ ವಿಚಾರ. ನೀವು ಸಪೋರ್ಟ್ ಮಾಡಬೇಕು ಅನ್ನೋದಾದರೆ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಆದಷ್ಟು ರೈತರಿಗೆ ಶೇರ್ ಮಾಡಿ. ಯಾಕಂದರೆ ಒಬ್ಬ ರೈತನನ್ನು ಮತ್ತೊಬ್ಬ ರೈತನೇ ಬೆಳೆಸುವಂಥ ಒಂದು ಸಾಮರ್ಥ್ಯ ಇರತಕ್ಕಂಥದ್ದು. ವಿಡಿಯೋ ನೋಡುವ ಪ್ರತಿಯೊಬ್ಬರು ಅಷ್ಟೇ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಸ್ನೇಹಿತರೆ, ಇನ್ನು ಮುಂದುವರೆದ ಭಾಗವಾಗಿ ನಾವು ನೋಡೋದಾದರೆ, ನಾವು ಒಂದು ಕಡೆ ಕೃಷಿಗೆ ಒಂದು ಸಂಬಂಧಪಟ್ಟಂತೆ ಏನು ಬೆಳೆಯನ್ನು ಬೆಳೆಯೋದಕ್ಕೆ ಅಥವಾ ಔಷಧಿಯನ್ನು ಸಿಂಪಡಣೆ ಮಾಡೋದಕ್ಕೋ ಮತ್ತಿತರ ಒಂದು ಪದಾರ್ಥಗಳನ್ನು ಅಥವಾ ಅವು ಏನು ಬೇಕೋ ಖರ್ಚುಗಳನ್ನು ನಿಭಾಯಿಸೋದಕ್ಕೆ ಒಂದು ಕಡೆ ಆಯಿತು. ಇನ್ನು ತೋಟಗಾರಿಕೆ ಬೆಳೆಗಳು ಅಂತ ಬಂದಾಗ, ತೋಟಗಾರಿಕೆ ಬೆಳೆಗಳಿಗೆ ಮುಖ್ಯವಾಗಿ ಇವತ್ತು ಬೇಕಾಗಿರತಕ್ಕಂಥದ್ದು ತಂತಿ ಬೇಲಿ ಅನ್ನೋದನ್ನು. ತಂತಿ ಬೇಲಿ ತೋಟದ ಸುತ್ತಮುತ್ತಲೂ ಇವತ್ತು ಆಗಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಅದು ತಂತಿ ಬೇಲಿ ಹಾಕಿಲ್ಲ ಅಂದರೆ ತೋಟಗಾರಿಕೆ ಬೆಳೆಗಳಿಗೆ ಬಹಳ ಕಷ್ಟ ಆಗಿಬಿಡುತ್ತೆ. ಸೊ ಆ ಒಂದು ಕಾರಣದಿಂದ ತಂತಿ ಬೇಲಿಯನ್ನು ನಾವು ಯಾವ ರೀತಿ ತಯಾರು ಮಾಡ್ಕೊಳ್ಬೋದು. ಇವತ್ತು ಸಾಕಷ್ಟು ಜನ ರೈತರು ಯೂಟ್ಯೂಬ್ಗಳಲ್ಲಿ ಹೇಳಿದ್ದಾರೆ, ನಾವು ಯಾವ ಥರ ತಂತಿ ಬೇಲಿ ತಯಾರು ಮಾಡ್ಕೊಳ್ವಿ. ಸ್ವತಃ ನೀವೇ ಸಿಮೆಂಟ್ ಬ್ರಿಕ್ಸ್ಗಳನ್ನು ತಯಾರು ಮಾಡಿಕೊಂಡು ಅದನ್ನು ಯಾವ ಥರ ಯುಟಿಲೈಸ್ ಮಾಡ್ಕೊಳ್ಬೋದು ಅನ್ನೋದನ್ನು ಸಹ ವೀಡಿಯೋ ಮುಖಾಂತರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾಕೆಂದರೆ ಒಬ್ಬ ಫಾರ್ಮರು ಸ್ವತಃ ಅವರೇ ಸಿಮೆಂಟ್ ಪೋಲ್ಗಳನ್ನು ತಯಾರು ಮಾಡ್ಕೊಂಡಿದ್ದಾರೆ. ಆ ಪೋಲ್ಗಳನ್ನು ಯಾವ ಥರ ತಯಾರು ಮಾಡ್ಕೊಳ್ಳೋದಕ್ಕೆ ಖರ್ಚು ಎಷ್ಟೆಷ್ಟಾಯಿತು, ಮೆಟೀರಿಯಲ್ಸ್ ಏನೇನು ಹಾಕಿದ್ರು, ಯಾವ ಥರ ಮಾಡಿಕೊಂಡ್ರು ಅನ್ನೋದನ್ನು ಅವ್ರ ಮುಖಾಂತರ ನಾನು ಅವ್ರನ್ನ ಪರಿಚಯ ಮಾಡೋದ್ರ ಮುಖಾಂತರ ನಿಮಗೆ ಒಂದು ಮಾರ್ಗದರ್ಶನ ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯದಿಂದ ಆ ಒಂದು ವೀಡಿಯೋನ ಮಾಡ್ತೀನಿ. ಖಂಡಿತವಾಗ್ಲೂ ನೆಕ್ಸ್ಟು ಆ ಒಂದು ವೀಡಿಯೋವನ್ನು ಮಾಡ್ತೀನಿ. ನೀವು ಸಹ ಮಾಡ್ಕೊಳ್ಬೋದು. ಅಥವಾ ದಾಳಿಂಬೆ ಇರ್ಬೋದು, ತೋಟಗಾರಿಕೆ ಬೆಳೆಗಳಲ್ಲಿ ಚೇಪೆ ಗಿಡ, ಸೊ ಈ ರೀತಿಯ ಮಾವು ದೊಡ್ಡ ಒಂದು ಜಾಸ್ತಿ ಇದ್ದಾಗ ನಾವು ಸೆಕ್ಯೂರಿಟಿನ ಇಡೋಕ್ಕಾಗಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವೇನು ಮುಳ್ಳು ತಂತಿ ಅಂತ ನಾವೇನು ಕರಿತೀವಿ ಅದನ್ನು ಸ್ವತಃ ಮಾಡಿಸ್ಕೊಳ್ಬೋದು. ಸೊ ಬೇಕಾದರೆ ಅದನ್ನು ಸ್ವತಃ ಮಾಡಿಸ್ಕೊಂಡು ಅಲ್ಲಲ್ಲೂ CC ಕ್ಯಾಮ್ರಾಗಳನ್ನು ಫಿಟ್ ಮಾಡೋದ್ರಿಂದ ಸಾಕಷ್ಟು ಸಂರಕ್ಷಣೆಯನ್ನು ನಾವು ಮಾಡಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬೇಕಾದರೆ ಇನ್ನೂ ನನಗೆ ಈ ಥರದ ಒಂದು ಟೆಕ್ನಾಲಜಿ ಗೊತ್ತು ಕೃಷಿಯಲ್ಲಿ, ಸೊ ಇದನ್ನು ರೈತರಿಗೆ ತಿಳಿಸ್ಕೊಟ್ರೆ ಇನ್ನಷ್ಟು ಅವರ ಒಂದು ಭವಿಷ್ಯನೂ ಸಹ ಇನ್ನಷ್ಟು ಉಜ್ವಲ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೇನೆ. ಯಾವ ಥರ ಅನ್ನೋದನ್ನ ಬೇಕಾದರೆ ವೀಡಿಯೋ ಮಾಡೋಣ, ಇನ್ನಷ್ಟು ಜನ ರೈತರಿಗೆ ಇದು ತಿಳಿಸ್ಕೊಡ್ಲಿ. ಯಾಕೆಂದರೆ ಇವತ್ತು ಒಬ್ಬ ಪ್ರೊಫೆಷ್ನಲ್ ಹುದ್ದೆಯಲ್ಲಿರ್ತಕ್ಕಂಥವ್ನಿಗೆ ತೊಂದರೆ ಆದರೆ ಪಕ್ಕದಲ್ಲಿರ್ತಕ್ಕಂಥವ್ನು ಸಪೋರ್ಟ್ ಮಾಡ್ತಾನೆ. ಒಬ್ಬ ಗೌರ್ಮೆಂಟ್ ಅಧಿಕಾರಿಗೆ ತೊಂದರೆ ಆದರೆ ಪಕ್ಕದಲ್ಲಿರ್ತಕ್ಕಂಥವ್ನು ಸಪೋರ್ಟ್ ಮಾಡ್ತಾನೆ. ಒಬ್ಬ ರೈತನಿಗೆ ತೊಂದರೆ ಆದರೆ ಪಕ್ಕದಲ್ಲಿರ್ತಕ್ಕಂಥ ರೈತನ ಸಪೋರ್ಟ್ ಮಾಡ್ತಾ ಇಲ್ಲ. ಇದು ದುರಂತ.
ಬಟ್ ಇದೆಲ್ಲ ಕಡೆ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಕೆಲವು ಕಡೆ ಈ ಥರ ಆಗ್ತಾ ಇದೆ. ಇದು ಬದಲಾಗಬೇಕು. ಒಬ್ಬ ರೈತನಿಗೆ ತೊಂದರೆ ಆದರೆ ಮತ್ತೊಬ್ಬ ರೈತನ ಅವನ ಬೆನ್ನೆಲುಬು ನಿಂತ್ಕೋಬೇಕು. ಇದು ನಮ್ಮ ದೇಶದ ಸಂಸ್ಕೃತಿ ಅನ್ನೋದನ್ನು ತೋರಿಸ್ಬೇಕಾಗುತ್ತೆ. ಸೊ ಆ ಒಂದು ಕಾರಣದಿಂದ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲಲ್ಲಿ ಒಂದಷ್ಟು ಕೃಷಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು, ಹೊಸ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇನ್ನು ಮೇಲೆ ಫೀಲ್ಡ್ಗೆ ಹೋಗಿ ಫೀಲ್ಡಲ್ಲಿ ಸಾಕಷ್ಟು ಒಂದು ಎಕ್ಸ್ಪರಿಮೆಂಟ್ಗಳನ್ನು ಮಾಡಿರ್ತಕ್ಕಂಥ ರೈತರನ್ನು ನಾನು ನೇರವಾಗಿ ಸಂದರ್ಶನ ಮಾಡೋದ್ರ ಮುಖಾಂತರ ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸೊ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಸೊ ಸ್ನೇಹಿತರೆ, ಗೌರೀಶ್ ಗೌಡ ಫಾರ್ಮಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.